ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಅತ್ಯದ್ಭುತವಾದ ಯಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಹೊಡೆಯುವುದ ವ್ಯಕ್ತಿಯ ಮನೆಗೆ ಮರಳಿ ಬರಲು ಯಂತ್ರ ಆಗಿರುತ್ತೆ ಇದು. ಅಂದರೆ ಎಷ್ಟೋ ಜನ ನೋಡ್ತಾ ಇರ್ತೀವಿ, ಇದ್ದಕ್ಕಿದ್ದಾಗೆ ಕಾಣೆ ಆಗ್ತಾರೆ. ಇಲ್ಲಿ ಹೋಗಿ ಬರ್ತೀನಿ, ಒಂದು 5 ನಿಮಿಷ ಬರ್ತೀನಿ, 10 ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ, ಮತ್ತೆಲ್ಲಿ ಹೋದ್ರು ಅಂತಲೇ ಗೊತ್ತಾಗಲ್ಲ. ಪೊಲೀಸ್ ಸ್ಟೇಷನೆಲ್ಲ ಕಂಪ್ಲೇಂಟ್ ಕೊಡ್ತಾರೆ, ಬೇರೆ ಏನಾದ್ರು ಎಲ್ಲರ ಕಡೆಯಿಂದ ಹುಡುಕಿಸ್ತಾರೆ, ಆದರೂ ಎಲ್ಲಿ ಹೋಗಿದ್ದಾರೆ ಅಂತ ಕೆಲವರಿಗೆ ಗೊತ್ತಾಗಲ್ಲ. ಇನ್ನೂ ಸ್ವಲ್ಪ ಜನ ಇರ್ತಾರೆ, ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಅವರು 1 ತಿಂಗಳಿಂದನೋ 2 ತಿಂಗಳಿಂದನೋ ಎಷ್ಟೋ ತಿಂಗಳಿಂದ ಅವ್ರ ಪಾಡಿಗೆ ಅವ್ರಿಗೆ ಏನೇನು ಬೇಕು ವ್ಯವಸ್ಥೆಗಳು ಆ ಥರ ಎಲ್ಲ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಮನೇಲಿರೋರು ಅವ್ರನ್ನೇ ನಂಬ್ಕೊಂಡಿರ್ತಾರೆ, ಬಟ್ ಅವರು ಪ್ಲ್ಯಾನ್ ಮಾಡಿಕೊಂಡೇ ಹೋಗಿರ್ತಾರೆ. ಅಂಥವ್ರನ್ನ ಕೂಡ ಈ ಯಂತ್ರದಿಂದ ಕರೆಸ್ಬೋದು. ಯಾಕೆ ಅಂತ ಹೇಳಿದ್ರೆ, ಸಡನ್ನಾಗಿ ಕಾಣೆ ಆದರೂ ಅಷ್ಟೇ, ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಕಾಣೆ ಆದರೂ ಅಷ್ಟೇ. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಏನಾದ್ರು ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ, ಅಲ್ಲಿ ಇದ್ದಕ್ಕಿದ್ದಂಗೆ ಕಾಣೆ ಆಗ್ತಾರೆ, ನಾಪತ್ತೆ ಆಗಿಬಿಡ್ತಾರೆ. ಅವರು ಯಾವ ಕಡೆ ಹೋದ್ರು, ಎಲ್ಲಿ ಹೋದ್ರು, ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲ್ಲ. ಅಂಥವ್ರ ಹೆಸರಲ್ಲೂ ಕೂಡ ಈ ಯಂತ್ರನ ಮಾಡಿ ನೀವು ಇದರ ಉಪಯೋಗ ಪಡ್ಕೋಬೋದು. ಇನ್ನು ಕೆಲವೊಬ್ಬರು ಮನೇಲಿ ಹೆಣ್ಮಕ್ಳೇ ಆಗಿರ್ತಾರೆ, ಅವರು ಕೂಡ ಅಷ್ಟೇ, ಏನೋ ಹೊರಗಡೆ ಕೆಲಸಕ್ಕೆ ಹೋಗ್ತಾರೋ ಅಥವಾ ಕಾಲೇಜಿಗೆ ಹೋಗ್ತಾರೋ ಏನೋ ಒಂದು ಮಾಡ್ತಾ ಇರ್ತಾರೆ. ಇಲ್ಲಿ ಪಾಪ ಮನೇಲಿ ತಂದೆ ತಾಯಿಗಳು, ನನ್ನ ಮಗಳು ಕಾಲೇಜಿಗೆ ಹೋಗ್ತಿದ್ದಾಳೆ, ನನ್ನ ಮಗ ಕಾಲೇಜಿಗೆ ಹೋಗ್ತಾಯಿದ್ದಾನೆ, ಈ ಥರ ಎಲ್ಲ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟಿರ್ತಾರೆ, ಸ್ವಲ್ಪ ಫ್ರೀಯಾಗಿ ಬಿಟ್ಟಿರ್ತಾರೆ ಕಾಲೇಜ್ ಮಕ್ಕಳು ಅಂತ. ಅವರು ಮತ್ತೊಂದು ಎಲ್ಲ ಮಾಡಿಕೊಂಡು ಏನು ಮಾಡ್ತಾರೆ, ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ತಂದೆ ತಾಯಿದು ಮಾನ ಏನಾಗಬೇಕು, ಅವ್ರಿಗೆ ಪಾಪ ಅವಮಾನ ಎದುರಿಸೋದೇ ಆಗಿರುತ್ತೆ. ಯಾರ ಹತ್ರ ಹೇಳ್ಕೊಳಂಗಿಲ್ಲ, ಯಾರ ಹತ್ರ ಬಿಡೋಂಗಿಲ್ಲ, ಹೇಳ್ಕೊಂಡ್ರು ಮರ್ಯಾದೆ ಹೋಗುತ್ತೆ ಅನ್ನೋದು, ಹೇಳೋದಿದ್ರೆ ಎಲ್ಲಿ ನಿಮ್ಮ ಮಗಳೆಲ್ಲಿ, ನಿಮ್ಮ ಮಗ ಎಲ್ಲಿ, ಈ ಥರ ಎಲ್ಲ ಅಕ್ಕಪಕ್ಕದವರಾಗಲಿ ಸಂಬಂಧಿಕರಾಗಲಿ ಕೇಳ್ತಾ ಇರ್ತಾರೆ. ಇವ್ರಿಗೆ ಹೇಳ್ಕೊಳಕ್ಕಾಗ್ತಾಯಿರಲ್ಲ, ಪಾಪ ಅವ್ರ ನೋವು ಅವರೇ ತಿಂತಾಯಿರ್ತಾರೆ. ಅವರು ತಿನ್ನೋ ಊಟ ಆಗಲಿ, ಅವ್ರು ಕುಡಿಯೋ ನೀರಾಗಲಿ, ಅದು ಏನು ಅಂತಲೇ ಹೇಳೋಕ್ಕೆ ಬರಲ್ಲ. ಯಾಕೆಂದರೆ ಅವರು ಅಷ್ಟು ನೋವು ತಿಂತಾಯಿರ್ತಾರೆ. ಅಂಥ ಸಂದರ್ಭದಲ್ಲಿ ಊಟ ಕೂಡ ಸೇರಲ್ಲ. ಅಂಥ ಸಂದರ್ಭದಲ್ಲೂ ನೀವು ಈ ಯಂತ್ರನ ಉಪಯೋಗ ಮಾಡ್ಕೋಬೋದು. ಇನ್ನು ಗಂಡು ಮಕ್ಕಳಾದರೂ ಇದೇ ಕಾರ್ಯಕ್ಕೆ ಬರುತ್ತೆ, ಇದು ಯಾರಿಗಾದ್ರೂ ಮಾಡ್ಕೋಬೋದು. ಇತ್ತೀಚೆಗೆ ನಾನು ಕೇಳ್ಪಟ್ಟಿದ್ದೀನಿ, ನಮ್ಮ ಯಜಮಾನ್ರು ಬಂದಿದ್ದರು, ಮಾತಾಡಿದ್ರು, ಬೆಳಗ್ಗೆ ಹಾಲು ತರಕ್ಕೆ ಹೋದ್ರು, ಕಾಣಿಸ್ತಿಲ್ಲ. ನಾವು ಯಾವುದೇ ರೀತಿ ಜಗಳ ಆಡಿಲ್ಲ, ಮನೇಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಬಟ್ ಹೋದವ್ರು ಬರಲಿಲ್ಲ, ವಾಕಿಂಗ್ ಹೋದವ್ರು ಬರಲಿಲ್ಲ, ಕೆಲಸಕ್ಕೆ ಹೋದ್ರು ಬರಲಿಲ್ಲ, ಈ ಥರನೇ ಹೇಳ್ತಾ ಇರ್ತಾರೆ. ಇದಕ್ಕೆಲ್ಲ ಈ ಯಂತ್ರ ಆಗಿ ಬರುತ್ತೆ. ಈ ಯಂತ್ರನ ಯಾವ ರೀತಿಯಾಗಿ ಬರ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಒಂದು ಭುಜಪತ್ರೆ ತಗೋಬೇಕು. ಭುಜಪತ್ರೆ ಆದರೂ ತಗೋಬೋದು, ಅಥವಾ ತಾಮ್ರದ ತಗಡ ಆದರೂ ತಗೋಬೋದು. ತಾಮ್ರದ ಒಂದು ಶೀಟ್ ಬರುತ್ತಲ್ಲ, ಅದು ತಗೋಬೋದು. ಅದರಲ್ಲಿ ನೀವು ನಾನು ಕೊಟ್ಟಿರುವಂಥ ಈ ಯಂತ್ರನ ಬರ್ಕೋಬೇಕು. ಬರ್ಕೊಂಡು ಆದ ನಂತರ ಎಲ್ಲ ಅದಕ್ಕೆ ಏನು ಬೀಜಾಕ್ಷರಗಳಿದೆ ಅದನ್ನ ತುಂಬಬೇಕಾಗುತ್ತೆ ನೋಡಿ. ಅಲ್ಲಿ ತ್ರಿಶೂಲ ರೀತಿಯಲ್ಲಿದೆ, ಅದನ್ನ ಕ್ಲೀನಾಗಿ ಬರ್ಕೋಬೇಕು, ತ್ರಿಶೂಲ ಥರನೇ ಬರ್ಕೋಬೇಕು. ನಂತರ ಅಲ್ಲಿ ರಿಮ್ ಇದರಿಂದ ಸ್ಟಾರ್ಟ್ ಮಾಡಬೇಕು. ರಿಮ್ ರಮ್ ರಮ್ ಲಂ ಹಿಂ ಕ್ಲಿಂ ಈ ರೀತಿಯಾಗಿ ಬರ್ಕೋಬೇಕು. ನಂತರ ಓಂ ಗುರು ಅಂತ ಇದೆ, ಅಲ್ಲಿ ಓಂ ಗುರು ದತ್ತ ಅಂತ ಬರೀಬೇಕು. ಅಲ್ಲಿ ಏನು ಮಾಡಬೇಕು, ಹೆಸರು ಬರೀಬೇಕು. ಅಲ್ಲಿ ಹೆಸರು ಅಂತ ಕೊಟ್ಟಿದ್ದೀನಲ್ಲ, ನಿಮ್ಮ ಮನೇಲಿ ಯಾರು ಕಾಣ್ತಾ ಇಲ್ಲ, ಯಾರು ನಿಮ್ಮ ಮನೆಗೆ ವಾಪಸ್ ಬರಬೇಕು, ನಿಮ್ಮ ಮನೇಲಿ ಕಾಣೆಯಾದವರು ಅಂಥವ್ರ ಹೆಸರು ಬರಿಬೇಕು. ಇದೆಲ್ಲ ಬರೆದಾದ್ಮೇಲೆ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕಾಗುತ್ತೆ. ಇದೆಲ್ಲ ಹಿಂದಿನ ವಿಡಿಯೋ ನೋಡಿ, ಅದರಲ್ಲಿ ಸಿಗುತ್ತೆ. ಪ್ರಾಣ ಪ್ರತಿಷ್ಠೆ ಎಲ್ಲ ಆದ ನಂತರ ನೀವು ಇದಕ್ಕೆ ನೈವೇದ್ಯ ಕೂಡ ಇಡಬೇಕು. ನಿಮ್ಮ ಕೈಲಾಗಿದ್ದಿಡಿ, ಏನು ಇಡ್ತೀರ ಅದನ್ನ ಇಡ್ಬೋದು. ನಂತರ ಇದಕ್ಕೆ ಕೆಲವೊಂದು ಮೂಲಿಕೆಗಳು ಹಾಕಬೇಕಾಗುತ್ತೆ. ಮೂಲಿಕೆಗಳು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ನೀವು ತಾಮ್ರದ ಶೀಟಲ್ಲಿ ಬರೆದ್ರೆ ಭುಜಪತ್ರೆ ಹಾಕಬೇಕಾಗುತ್ತೆ. ಅದಕ್ಕೆ ಒಂದಿಷ್ಟು ಅಗಲ ಆದರೂ ಸ್ವಲ್ಪ ಒಂದು ಚೌಕಾಕಾರದಲ್ಲಿ ಹಾಕಬೇಕು. ಮತ್ತು ಕಸ್ತೂರಿ ಹಾಕಬೇಕು, ಗೋರೋಜನ ಹಾಕಬೇಕು,
ಗೋಪಿಚಂದನ ಅಂತ ಬರುತ್ತೆ, ಮತ್ತು ಪಾರಜ ಇವೆಲ್ಲನೂ ಹಾಕಬೇಕು. ಇದೆಲ್ಲ ಹಾಕಿದ ನಂತರ ಇದನ್ನ ಒಂದು ದಾರದಲ್ಲಿ ಗಟ್ಟಿ ಮಾಡಬೇಕು. ಅಂದರೆ ತಾಯ್ತದೊಳಗೆ ಹಾಕಿದ್ಮೇಲೆ ನೀವು ವೈಟ್ ದಾರ ಅಥವಾ ಕರಿಬಿಳಿ ದಾರ ಅಂತ ಬರುತ್ತೆ, ಆ ಥರದಾದ್ರೂ ಆಗ್ಬೋದು, ಇಲ್ಲದ್ರೆ ಪಂಚವರ್ಣ ದಾರದಲ್ಲಾದರೂ ನೀವು ಇದನ್ನ ಸುತ್ತಬಹುದು. ಹೀಗೆ ಈ ಯಂತ್ರ ಎಲ್ಲ ರೆಡಿ ಆದ ನಂತರ ನೀವೇನು ಮಾಡಬೇಕು, ನೀವು ಪೂಜೆ ಮಾಡ್ತೀರಲ್ಲ ದೇವ್ರ ಹತ್ರ, ನಿಮ್ಮ ಮನೆ ದೇವರಾಗಲಿ ನಿಮ್ಗೆ ಇಷ್ಟ ದೇವರಾಗಲಿ, ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ ಆ ದೇವ್ರ ಮುಂದೆ ಇಡಬೇಕು. ಇಟ್ಟು ಪ್ರತಿದಿನ ಅಂದರೆ 41 ದಿನಗಳ ಕಾಲ ನೀವು ಇದಕ್ಕೆ ಪೂಜೆ ಮಾಡಿ ಸಾಂಬ್ರಾಣಿ ಹೊಗೆಯನ್ನು ಹಾಕ್ತಾ ಇರಬೇಕು. ಇದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡ್ಕೊಂಡು ಬರಬೇಕು. ನೀವು ಸಂಕಲ್ಪ ಮಾಡಿ ಈ ಯಂತ್ರನೆಲ್ಲ ತಯಾರಿಸಿ ನಂತರ ನಾನು ಹೇಳಿದ ವಸ್ತುಗಳನ್ನೆಲ್ಲ ಹಾಕಿ ನೀವು ಇದನ್ನ ಪೂಜೆ ಮಾಡ್ತಾ ಬಂದರೆ ಆದಷ್ಟು ಬೇಗ ಯಾರು ಓಡೋಗಿರ್ತಾರೆ ನಿಮ್ಮ ಮನೆಯಿಂದ ಅವರು ಆದಷ್ಟು ಬೇಗ ಬಂದು ನಿಮ್ಮ ಮನೆ ಸೇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳೇ ಓಡೋಗ್ಬಿಡ್ತಾರೆ, ಇನ್ನು ವಯಸ್ಸಿಗೆ ಬಂದ ಮಕ್ಕಳು ಹೋಗ್ಬಿಡ್ತಾರೆ, ನಂತರ ದೊಡ್ಡವರೇ ಹೋಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಇದೊಂದು ತಂತ್ರನ ಮಾಡಿ. ಇನ್ನೊಂದು ಮುಖ್ಯವಾದಂಥ ವಿಚಾರ ಇರುತ್ತೆ, ಅವರಾಗೆ ಹೋಗಿ ಮನೆ ಬಿಟ್ಟು ಹೋಗಿದ್ರೆ ಅವರಾಗೆ ಬಂದು ಸೇರೋಕ್ಕೆ ಈ ಥರ ಮಾಡ್ಬೋದು. ಇನ್ನು ಕೆಲವೊಂದು ಕಡೆ ಎಲ್ಲ ಇದು ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ, ಕೆಲವೊಂದು ಕಡೆ ಮಾನವರ ಮಾರಾಟನೇ ಮಾಡ್ತಾರೆ. ಅಂಥದ್ದೊಂದು ಇದಕ್ಕೆ ಗುಂಪಿಗೆ ಹೋಗಿ ಈ ಥರ ಸೇರಿಕೊಂಡ್ರೆ ಬರೋದು ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ಅಲ್ಲಿ ತಪ್ಪಿಸ್ಕೊಬರೋಕ್ಕೆಲ್ಲ ಆಗಲ್ಲ. ಅದು ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ, ಬಟ್ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಇದಿಷ್ಟೇ ಇದು ವಿಷಯ, ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಅವರಾಗೆ ಅವ್ರು ಹೋಗಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಬೇರೆಯವರು ಬಲವಂತವಾಗಿ ಕರ್ಕೊಂಡು ಹೋಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ತಿಳ್ಕೊಬೇಕು ನೀವು. ಈ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಬಂಧದಲ್ಲೂ ಈ ಥರ ಯಾವುದಾದ್ರು ಒಂದು ಘಟನೆ ನಡೆದಿರ್ಬೋದು, ಇದು ಅವರಿಗೆ ಉಪಯೋಗ ಆಗ್ಬೋದು ಅಂತ ಅನ್ಕೋತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.